ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ಮನೆಯಲ್ಲಿ ಮಕ್ಕಳು ಭರತನಾಟ್ಯಕ್ಕೆ ಹೋಗೋರಿದ್ರೆ ಅವರಿಗೆ ಮನೆಯಲ್ಲೇ ಹೇಗೆ ಈಸಿಯಾಗಿ ಹೇರ್ ಸ್ಟೈಲ್ ಮತ್ತು ಮೇಕಪ್ಪನ್ನು ಮಾಡ್ಬೋದು ಅನ್ನೋದನ್ನು ನೋಡೋಣ ಬನ್ನಿ. ಪೂರ್ತಿ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಸಿಂಪಲ್ಲಾಗಿ ಮನೆಯಲ್ಲೇ ಈಸಿಯಾಗಿ ಹೇರ್ ಸ್ಟೈಲನ್ನು ಫಸ್ಟು ರೆಡಿ ಮಾಡಿಬಿಟ್ಟು ಆಮೇಲೆ ಮೇಕಪ್ಪನ್ನು ಶುರು ಮಾಡೋಣ. ಮೊದಲಿಗೆ ಲಾಂಗ್ ಹೇರ್ಸ್ ಇರೋರಾಗಿರ್ಬೋದು ಅಥವಾ ಶಾರ್ಟ್ ಹೇರ್ಸ್ ಇರೋರಾಗಿರ್ಬೋದು ಎಲ್ರಿಗೂ ಸೆಟ್ ಆಗೋ ಥರ ಹೇರ್ ಸ್ಟೈಲನ್ನು ಮಾಡ್ಬೋದು. ಸೊ ಇಲ್ಲಿ ನಾನು ಫಸ್ಟು ಲಿವಾನ್ ಯೂಸ್ ಮಾಡ್ತಾಯಿದ್ದೀನಿ ಹೇರ್ಸ್ಗೆ. ಸ್ಕ್ಯಾಲ್ಪ್ಗೆ ಯೂಸ್ ಮಾಡ್ದಿರಾ ಲಾಂಗ್ ಹೇರ್ಸಿಗೆ ಮಾತ್ರ ಲಿವಾನ್ ಅಪ್ಲೈ ಮಾಡೋದ್ರಿಂದ ನಾವು ಹೇರ್ ಸ್ಟೈಲ್ ಹೇಗೆ ಮಾಡಿರ್ತೀವಿ ಸೊ ಹಾಗೆ ಸ್ಟಿಫಾಗಿ ಇರುತ್ತೆ, ತುಂಬ ಪುಡಿ ಪುಡಿಯಾಗಿ ಕೂದಲು ಬರ್ದಿರ ಹಾಗೆ ನೀಟಾಗಿ ನಾವು ಯಾವ ಥರ ರೆಡಿ ಮಾಡಿರ್ತೀವಿ ಹಾಗೆ ಇರುತ್ತೆ. ಸೊ ತುಂಬ ಹೊತ್ತು ಕೂಡ ಇರುತ್ತೆ, ಶೈನಿ ಇರುತ್ತೆ ಹೇರ್ಸು, ಅದ್ರ ಜೊತೆಗೆ ತುಂಬ ರಫ್ ಆಗ್ದಿರ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಫಸ್ಟು ನಾವೆಲ್ಲನೂ ನೀಟಾಗಿ ಬಾಚ್ಕೊಂಡ್ಬಿಟ್ಟು ಟೈಟಾಗಿ ನಾವು ಇದನ್ನು ಪೋನಿ ಹಾಕಬೇಕಾಗುತ್ತೆ. ಸೊ ಈ ಥರ ಸ್ಟಿಫಾಗಿ ಹಾಕಿದ್ಮೇಲೆ ಕಿವಿ ಲೆವೆಲ್ಗೆ ನಾವು ಈ ಥರ ಪೋನಿ ಹಾಕಿಬಿಟ್ಟು ಆಮೇಲೆ ಡೋನಟ್ ಬನ್ನನ್ನು ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಜಡೆ ಹಾಕ್ದಿರ ಭರತನಾಟ್ಯಕ್ಕೆ ಬನ್ ಹೇರ್ ಸ್ಟೈಲನ್ನು ಮಾಡ್ತಾಯಿದ್ದೀನಿ. ಸೊ ಬನ್ ಹೇರ್ ಸ್ಟೈಲ್ ಕೂಡ ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿ ಮಕ್ಕಳಿಗೆ ಸೆಟ್ ಆಗೋ ಥರ ಇರುತ್ತೆ. ಸೊ ಈ ಥರ ಡೋನಟ್ ಬನ್ನನ್ನು ಹಾಕಿದ್ಮೇಲೆ ಈಗ ಇದಕ್ಕೆ ನಾವು ಯು ಪಿನ್ಸಿಂದ ಹಾಕಿಬಿಟ್ಟು ಯು ಪಿನ್ಸ್ ಹಾಕಿ ಹಾಗೆ ಈಗ ಇದಕ್ಕೆ ಬ್ಲ್ಯಾಕ್ ಥ್ರೆಡ್, ಬ್ಲ್ಯಾಕ್ ಕಪ್ಪು ದಾರ ಅಥವಾ ರಬ್ಬರ್ ಬ್ಯಾಂಡನ್ನು ಹಾಕಿ ಟೈಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ಎಲ್ಲ ನೀಟಾಗಿ ಟೈಟ್ ಮಾಡಿದ್ದಾದಮೇಲೆ ಈಗ ಇದಕ್ಕೆ ಜಡೆನ ಹಾಕ್ಕೊಂಡು ನಾವು ಮತ್ತೆ ಇದನ್ನು ರೋಲ್ ಮಾಡ್ಕೋಬೋದು. ಅಥವಾ ಸ್ವಲ್ಪ ಶಾರ್ಟ್ ಹೇರ್ಸ್ ಇರೋವಂಥವ್ರಾದರೆ ಹಾಗೆ ನಾವು ಹೇರ್ಸನ್ನು ರೋಲ್ ಮಾಡಿಕೊಂಡು ಪಿನ್ ಹಾಕ್ಕೋಬೋದು. ಸೊ ಲಾಂಗ್ ಹೇರ್ಸ್ ಇರೋರಿಗಾದರೆ ಜಡೆ ಹಾಕಿಬಿಟ್ಟು ರೋಲ್ ಮಾಡೋದ್ರಿಂದ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಬನ್ ಹೇರ್ ಸ್ಟೈಲು ಆದಷ್ಟು ಮೇಲ್ಗಡೆ ಬರಬೇಕು ಹಾಕೋವಂಥ ಬನ್ನು, ಯಾಕಂದರೆ ನಾವು ಫ್ಲವರ್ಸನ್ನು ಹಾಕಿದಾಗ ಆಮೇಲೆ ಫ್ರಂಟಿಂದ ನಮಗೆ ಒಳ್ಳೆ ಲುಕ್ ಕೊಡುತ್ತೆ. ಹಾಗಾಗಿ ಸ್ವಲ್ಪ ಮೇಲ್ಗಡೆ ಹಾಕೋದ್ರಿಂದ ಹೇರ್ ಸ್ಟೈಲನ್ನು ಈ ಥರ ಮಾಡೋದ್ರಿಂದ ಫ್ರಂಟಿಂದ ಮಕ್ಕಳಿಗೆ ಸ್ಟೇಜ್ ಪರ್ಫಾರ್ಮೆನ್ಸ್ ಇದ್ದಾಗ ಒಳ್ಳೆ ಲುಕ್ ಕೊಡುತ್ತೆ. ಸೊ ಇಲ್ಲಿ ಲೆಫ್ಟ್ ಸೈಡ್ ಹಾಕಿರೋವಂಥ ಜಡೆ, ಹೆಣ್ದಿರೋವಂಥ ಜಡೆನ ರೈಟ್ ಸೈಡ್ ತಿರುಗಿಸ್ಕೊಂಡು ಈಗ ಇದಕ್ಕೆ ನಾವು ಹೇರ್ ಪಿನ್ಸನ್ನು ಹಾಗೆ ಯು ಪಿನ್ಸನ್ನು ಹಾಕಿ ಟೈಟ್ ಮಾಡ್ಕೋಬೇಕಾಗುತ್ತೆ. ರೈಟ್ ಸೈಡ್ ಹಾಕಿರೋ ಅಂಥ ಜಡೆ ಹಿಂಡಿರ್ತೀವಲ್ಲ, ಸೊ ಇದನ್ನು ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ತೊಗೋಬೇಕಾಗುತ್ತೆ. ಆಗ ನಾವು ಹಾಕಿರೋ ಅಂಥ ಹೇರ್ ಸ್ಟೈಲ್ ಮಾಡಿರೋದು ಸ್ವಲ್ಪನೂ ಕದಲ್ದಿರ, ಸೊ ಮಕ್ಕಳಿಗೆ ತಲೆ ಕೂಡ ನೋವು ಬರೋದಿಲ್ಲ, ಹಾಗೆ ಸ್ಟಿಫಾಗಿನೂ ಇರುತ್ತೆ. ಫ್ಲವರ್ಸ್ ಹಾಕಿದಾಗ ಫ್ರಂಟಿಂದ ಒಳ್ಳೆ ಲುಕ್ ಕೊಡುತ್ತೆ. ಸೊ ಹೇರ್ ಸ್ಟೈಲ್ ರೆಡಿಯಾಗಿದೆ. ಈಗ ಮೇಕಪ್ಪನ್ನು ಶುರು ಮಾಡೋಣ. ಸೊ ಮೇಕಪ್ಗೆ ಬೇಕಿರೋ ಐಟಮ್ಸನ್ನು ಮೊದಲೇ ತೆಗೆದಿಟ್ಕೊಂಡ್ರೆ ಸ್ವಲ್ಪ ಬೇಗ ನಾವು ರೆಡಿ ಮಾಡ್ಬೋದು. ಇಲ್ಲಿ ಮೇಕಪ್ ಮಾಡಬೇಕಾದ್ರೆ ತುಂಬ ಇಂಪಾರ್ಟೆಂಟಾಗಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಯಾವುದೇ ರ್ಯಾಷಸ್ ಆಗಿರ್ಬೋದು ಅಥವಾ ಇಚ್ಚಿಂಗ್ ಬರ್ದಿರ ನಾವು ಮೇಕಪ್ಪನ್ನು ಮಾಡಬೇಕಾಗುತ್ತೆ. ಸೊ ಮೊದಲಿಗೆ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಸ್ಟ್ರೋಕ್ ಕ್ರೀಮನ್ನು ತೊಗೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಲ್ಯಾಕ್ಮೆ ಫೌಂಡೇಶನನ್ನು ತೊಗೊಂಡಿದ್ದೀನಿ. ಸೊ ನೀವು ಇದಕ್ಕೆ ಫೇಸಸ್ ಕೆನಡಾ ಆಗಿರ್ಬೋದು, ಫಿಟ್ಮಿ ಆಗಿರ್ಬೋದು, ಒಳ್ಳೆಯ ಒಂದು ಕ್ವಾಲಿಟಿ ಐಟಮ್ಸನ್ನು ನಾವಿಲ್ಲಿ ಯೂಸ್ ಮಾಡಿದಾಗ ಕಾಸ್ಮೆಟಿಕ್ಸನ್ನು ತೊಗೋಬೇಕಾದ್ರೆ ಮಕ್ಕಳಿಗೆ ಯಾವುದೇ ಒಂದು ರ್ಯಾಷಸ್ ಆಗಿರ್ಬೋದು, ಇಚ್ಚಿಂಗ್ ಆಗ್ಬೋದು ಬರ್ದಿರ ಇರುತ್ತೆ. ಸ್ಟ್ರೋಕ್ ಕ್ರೀಮನ್ನು ಯೂಸ್ ಮಾಡೋದ್ರಿಂದ ಒಳ್ಳೆ ಒಂದು ಲುಕ್ ಕೊಡುತ್ತೆ, ಹಾಗೆ ಫೇಸ್ಗೆ ಒಂದು ಮಾಯ್ಶ್ಚರೈಸರ್ ಕೂಡ ಆಗಿರುತ್ತೆ. ಸೊ ಮಿನಿಮಮ್ ಅಂದರೂ ಮೇಕಪ್ಪು 3 to 4 hours ಹಾಗೆ ಇರೋದ್ರಿಂದ ಇದನ್ನು ನೋಡ್ಕೋಬೇಕಾಗುತ್ತೆ. ಆಲ್ವಿಯಾ ಅವರ ಒಂದು ಪ್ಯಾನ್ ಕೇಕನ್ನು ತೊಗೊಂಡಿದ್ದೀನಿ. ಸೊ ಫಸ್ಟು ಹಾಕಿದ್ದಾದಮೇಲೆ ಈಗ ಇದಕ್ಕೆ ನಾನು ಪ್ಯಾನ್ ಕೇಕ್ ಯೂಸ್ ಮಾಡ್ತಾಯಿದ್ದೀನಿ. ಗೋಲ್ಡನ್ ಎಲ್ಲೋ ಪ್ಯಾನ್ ಕೇಕನ್ನು ತೊಗೊಂಡಿದ್ದೀನಿ. ಸೊ ಇದು ಸ್ಟೇಜ್ ಪರ್ಫಾರ್ಮೆನ್ಸ್ಗೆ, ಲೈಟಿಂಗ್ಸ್ಗೆ ಒಳ್ಳೆ ಒಂದು ಬ್ರೈಟ್ನೆಸ್ಸನ್ನು ಕೊಡುತ್ತೆ, ಹಾಗೆ ಒಂದು ಫಿನಿಶಿಂಗ್, ಫೇಸ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಅಪ್ಲೈ ಮಾಡಿಬಿಟ್ಟು ಸ್ಟ್ರೋಕ್ ಕ್ರೀಮ್ ಅದ್ರ ಮೇಲೆ ಅದ್ರ ಜೊತೆಗೇ ಫೌಂಡೇಶನನ್ನು ಮಿಕ್ಸ್ ಮಾಡಿ ಹಾಕಿದ್ದೀನಿ. ಈಗ ಪ್ಯಾನ್ ಕೇಕ್ ಆದಮೇಲೆ ಇನ್ನೊಂದು ಪ್ಯಾನ್ ಕೇಕ್ ಪೀಚ್ ಕಲರ್, ಸೊ ಇದು ನಂಬರ್ ಬಂದು 27 ಇದೆ. ಇದನ್ನು ನಾವು ಸ್ಕಿನ್ ಟೋನ್ಗೆ ನೋಡಿಬಿಟ್ಟು ತೊಗೋಬೇಕಾಗುತ್ತೆ. ಸೊ ನಾನಿಲ್ಲಿ ಲೈಟ್ ಪೀಚ್ ಕಲರ್ ತೊಗೊಂಡಿದ್ದೀನಿ. ಇದು ಒಂದು ಒಳ್ಳೆ ಬ್ರೈಟ್ನೆಸ್ ಕೊಡುತ್ತೆ, ಹಾಗೆ ಮೇಕಪ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು 1 ಕೋಟ್ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ತುಂಬ ಲಾಂಗ್ ಲಾಸ್ಟಿಂಗ್ ಮೇಕಪ್ ಬೇಕು ಅಂತ ಹೇಳಿದ್ರೆ 2 ಕೋಟನ್ನು ನಾವು ತೊಗೋಬೇಕಾಗುತ್ತೆ.
ನಾನಿಲ್ಲಿ ಸಿಂಗಲ್ ಕಾಟನ್ ತೊಗೊಂಡಿದ್ದೀನಿ. ಅದಾದಮೇಲೆ ಅದ್ರ ಮೇಲೆ ಮತ್ತೆ ಕಾಂಪ್ಯಾಕ್ಟ್ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಸ್ವೆಟ್ ಬರೋದಿಲ್ಲ, 3 to 4 ಅವರ್ಸ್ ಮೇಕಪ್ ಇದ್ದರೂ ಕೂಡ ಚೆನ್ನಾಗಿ ಬರುತ್ತೆ. ಸೊ ಲಿಪ್ ಬಾಮನ್ನು ಅಪ್ಲೈ ಮಾಡಿ ಈಗ ಕಾಜಲ್, ಭರತನಾಟ್ಯಕ್ಕೆ ಅಥವಾ ಕ್ಲಾಸಿಕಲ್ ಡ್ಯಾನ್ಸ್ಗೆ ಐ ಮೇಕಪ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಐ ಮೇಕಪ್ ಹಾಗೆ ಐಬ್ರೋಸ್, ಯಾಕಂದರೆ ಮಕ್ಕಳಿಗೆ ಭರತನಾಟ್ಯ ಆಗಿರ್ಬೋದು, ಕ್ಲಾಸಿಕಲ್ ಡ್ಯಾನ್ಸಸ್ ಮಾಡಬೇಕಾದ್ರೆ ಫೇಸ್ ಎಕ್ಸ್ಪ್ರೆಷನ್ ಕೊಡಬೇಕಾದ್ರೆ ಅದ್ರ ಜೊತೆಗೆ ಅವರು ಐ ಮೂಮೆಂಟ್ಸನ್ನು ಕೊಡೋವಾಗ ಅದರ ಒಂದು ಲುಕ್ ಬರೋ ಅಂಥದ್ದು ಐ ಮೇಕಪ್ ಹಾಗೆ ಐಬ್ರೋಸ್ ಕಡೆಯಿಂದ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಸ್ವಲ್ಪ ಡಾರ್ಕ್ ಆಗಿ ತೊಗೊಂಡಿದ್ದೀನಿ. ಸ್ಟೇಜಲ್ಲಿ ತುಂಬ ಚೆನ್ನಾಗಿ ಲುಕ್ ಬರಬೇಕು ಅಂದರೆ ನಾವು ಈ ಥರ ಮೇಕಪ್ಪನ್ನು ಕ್ಲಾಸಿಕಲ್ ಡ್ಯಾನ್ಸ್ಗೆ ಮಾಡಬೇಕಾಗುತ್ತೆ. ಅದಾದಮೇಲೆ ಐ ಶ್ಯಾಡೋ. ಸೊ ಐ ಶ್ಯಾಡೋನಲ್ಲಿ ಇಲ್ಲಿ 2 ಕಲರ್ಸನ್ನು ಯೂಸ್ ಮಾಡಿದ್ದೀನಿ, ಪಿಂಕ್ ಮತ್ತು ಬ್ಲೂ ಕಲರ್ ಎಡ್ಜಸ್ಸಲ್ಲಿ ಹಾಕಿದ್ದೀನಿ. ಅದಾದಮೇಲೆ ಐಲೈನರ್. ಸೊ ಐಲೈನರು ಮತ್ತು ಕೆಳಗಡೆ ಔಟ್ಲೈನ್ ಕೊಡಬೇಕಾದ್ರೆ ಪೆನ್ಸಿಲನ್ನ ಯೂಸ್ ಮಾಡಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟು ಬ್ಲಷು, ಪಿಂಕ್ ಕಲರ್ ಬ್ಲಷ್. ನೆಕ್ಸ್ಟು ಸ್ಟಿಕ್ಕರ್. ಸೊ ಬಿಂದಿ ಇಟ್ಟ ಮೇಲೆ ಅದಕ್ಕೆ ವೈಟಿಂದ ನಾವು ಸ್ವಲ್ಪ ಈ ಥರ ಡೆಕೋರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ಕ್ಲಾಸಿಕಲ್ ಡ್ಯಾನ್ಸ್ಗೆ ಈ ಥರ ಮೇಕಪ್ ಮಾಡೋವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದಮೇಲೆ ಇಲ್ಲಿ ರೆಡ್ ಕಲರ್ ಮ್ಯಾಟ್ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡಿದ್ದೀನಿ. ಸೊ ರೆಡ್ ಕಲರ್ ಮ್ಯಾಟ್ ಲಿಪ್ಸ್ಟಿಕ್ ಅಂತ ಹೇಳಿದ್ರೆ ತುಂಬ ಹೊತ್ತು ಇರುತ್ತೆ ಮೇಕಪ್ಗೆ, ಹಾಗೆ ಒಳ್ಳೆ ಒಂದು ಲುಕ್ ಕೊಡುತ್ತೆ. ಸೊ ರೆಡ್ ಕಲರ್ ಆದಮೇಲೆ ಬ್ಯೂಟಿ ಸ್ಪಾಟ್ ಅಂತೂ ಇಡಲೇಬೇಕಾಗುತ್ತೆ, ಯಾಕಂದರೆ ಎಲ್ಲ ರೆಡಿ ಆದಮೇಲೆ ಬ್ಯೂಟಿ ಸ್ಪಾಟ್ ಇಟ್ಟರೆ ಒಳ್ಳೆ ಲುಕ್ ಬರುತ್ತೆ. ಸೊ ಈಗ ಜ್ಯುವೆಲರಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಜ್ಯುವೆಲರಿ ಹಾಕಬೇಕಾದ್ರೆ ಫಸ್ಟೇ ನಾವು ಬ್ಲ್ಯಾಕ್ ಥ್ರೆಡನ್ನು ಈ ಥರ ರೆಡಿ ಮಾಡಿ ಇಟ್ಕೊಂಡಾಗ ನಮಗೆ ಬೇಗ ರೆಡಿ ಮಾಡ್ಬೋದು ಕ್ಲಾಸಿಕಲ್ ಡ್ಯಾನ್ಸಸ್ಗೆ. ಈಗ ಇದಕ್ಕೆ ಪಿನ್ನಿಂದ ಈ ಥರ ಹಾಕಿಬಿಟ್ಟು ಥ್ರೆಡ್ಡನ್ನು, ಬ್ಲ್ಯಾಕ್ ಥ್ರೆಡ್ಡನ್ನು ಈ ಥರ ನಾವು ಕಟ್ಕೊಂಡು ಹೋಗ್ಬೋದು. ಹಾಗೆ ಬೈತಲೆ ಕೂಡ ಬ್ಲ್ಯಾಕ್ ಥ್ರೆಡ್ಡನ್ನು ಹಾಕಿ ಈ ಥರ ಮಾಡೋದ್ರಿಂದ ಮಕ್ಕಳು ಡ್ಯಾನ್ಸ್ ಮಾಡಬೇಕಾದ್ರೆ ಬೈತಲೆ ಆ ಕಡೆ ಈ ಕಡೆ ಮೂವ್ ಆಗದಿರ ಇರುತ್ತೆ. ಅದಾದಮೇಲೆ ಸೂರ್ಯ, ಚಂದ್ರ. ಸೊ ಸೂರ್ಯ ರೈಟ್ ಸೈಡ್, ಚಂದ್ರ ಲೆಫ್ಟ್ ಸೈಡ್ ಹಾಕಬೇಕಾಗುತ್ತೆ. ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಬೇಗ ನಾವು ರೆಡಿ ಮಾಡ್ಬೋದು. ಈಗ ಲಾಸ್ಟಲ್ಲಿ ಫ್ಲವರ್ಸನ್ನು ಹಾಕ್ತಾಯಿದ್ದೀನಿ. ಸೊ ವೈಟ್ ಮೇಲ್ಗಡೆಯಿಂದ ಹಾಕ್ಬಿಟ್ಟು ಅದಾದಮೇಲೆ ರೆಡ್ ಕಲರ್ ಫ್ಲವರ್ಸನ್ನು ಈ ಥರ ಕೆಳಗಡೆಯಿಂದ ತೊಗೊಂಡಿದ್ದೀನಿ. ಸೊ ಅದನ್ನೆಲ್ಲನೂ ನಾವು ಥ್ರೆಡ್ಸನ್ನು ಆಮೇಲೆ ಪಿನ್ಸಿಂದ ನಾವು ಟೈಟ್ ಮಾಡ್ಕೋಬೋದು. ಈಗ ಗೋಲ್ಡನ್ ಕಲರ್ ಗ್ಲಿಟರನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಒಂದು ಹೈಲೈಟರ್ ಕೂಡ ಆಗಿರುತ್ತೆ. ಸ್ಟೇಜ್ ಪರ್ಫಾರ್ಮೆನ್ಸಸ್ಗೆ ಒಳ್ಳೆ ಒಂದು ಬ್ರೈಟ್ನೆಸ್ ಕೊಡುತ್ತೆ. ಫೇಸು ತುಂಬ ಲಾಂಗ್ ಲಾಸ್ಟಿಂಗಾಗಿ ಕೂಡ ಮೇಕಪ್ ಇರುತ್ತೆ, ಸ್ವೆಟ್ ಬರೋದಿಲ್ಲ. ಹಾಗೆ ಮಕ್ಕಳಿಗೆ ಯಾವುದೇ ಇರಿಟೇಷನ್ ಇಲ್ದಿರ ಈ ಥರ ನಾವು ಮೇಕಪ್ಪನ್ನು ರೆಡಿ ಮಾಡ್ಕೋಬೋದು. ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಮನೆಯಲ್ಲೇ ಸಿಂಪಲಾಗಿ ಕೂಡ ಈ ಥರ ನಾವು ರೆಡಿ ಮಾಡ್ಬೋದು. ಹಾಗೆ ಮಕ್ಕಳು ಭರತನಾಟ್ಯ ಸ್ಟೇಜ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ಮಿನಿಮಮ್ ಅಂದರೂ 3 to 4 ಅವರ್ಸು ಮೇಕಪ್ಪಲ್ಲೇ ಇರಬೇಕಾಗುತ್ತೆ. ಸೊ ಅದಕ್ಕೆ ಈ ಥರ ನಾವು ರೆಡಿ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತೆ ಸಿಗೋಣ. ಬಾಯ್.